ಹೌದು, ಅದು ಒಂದು ಬೇರೆ. ಆಸ್ಪತ್ರೆ ಪಕ್ಕನೇ ಇದೆ, ಆದರೂ ಕೂಡ ಲೈಸೆನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದ್ರೊಳಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಭಾಳ ತಪ್ಪಿದೆ ಇದರೊಳಗೆ. ಸೊ ಹಾಗಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಸೂಚಿಸಿದ್ದೀನಿ. ಮತ್ತು ಇಂಥ ಘಟನೆಗಳು ಮರುಕಳಿಸಬಾರ್ದು ಅಂತ ಕೂಡ ಅಧಿಕಾರಿಗಳಿಗೆ ಹೇಳಿದೆ. ಸರಿಯಾಗಿ ಲೈಸೆನ್ಸು ಕೊಡಬೇಕಾದ್ರೆ ಎಲ್ಲ ರೂಲ್ಸ್ನು ಫಾಲೋ ಮಾಡಬೇಕು. ಆ ರೂಲ್ಸ್ನ ಫಾಲೋ ಮಾಡಿ ಮಾತ್ರ ಲೈಸೆನ್ಸ್ ಕೊಡಬೇಕು. ಅಕ್ರಮವಾಗಿ ನಡೆಸ್ತಿರೋರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಬಹಳ ಕಟ್ಟುನಿಟ್ಟಿನಿಂದ ಅಧಿಕಾರಿಗಳು ಸೂಚನೆ ಕೊಡ್ತೀನಿ. ಈಗ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ ನಮ್ಗೆ. ಅನ್ಲೆಸ್ ಏನಾದರೂ ಯಾರಿಂದಾದ್ರೂ ಕಂಪ್ಲೇಂಟ್ ಬರದೇ ಹೋದರೆ ನಾವು ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕಾಗಿರೋದಿಲ್ಲ. ಯಾಕೆಂದ್ರೆ ನಾವೆಲ್ಲ ಕಡೆ ಹೋಗಿ ನೋಡೋದಿಲ್ವಲ್ಲ. ಸೊ ಹಾಗಾಗಿ ಈ ಥರ ಘಟನೆಗಳು ನಡೆದಾಗ ದುರದೃಷ್ಟವಶ ಇಂಥ ದೊಡ್ಡ ಘಟನೆಗಳು ನಡೆದು ಸಾವು ಆದಾಗ ನಮ್ಮ ಗಮನಕ್ಕೆ ಬಂದು ಕ್ರಮ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಇದು ಈ ರೀತಿ ಆಗಬಾರ್ದಾಗಿತ್ತು. ಬಟ್ ಇನ್ಮೇಲೆ ಈ ರೀತಿ ಆಗದೇರಂಗೆ ನೋಡ್ಕೊಳ್ತಾರೆ. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ್ದೆ ನಿನ್ನೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಒಂದು ಏನಾದರೂ ಪರಿಹಾರ ಘೋಷಣೆ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಪರಿಹಾರ ಘೋಷಣೆ ಮಾಡ್ತೀನಿ ಅಂತ ಹೇಳಿ ಮೊತ್ತ ಇನ್ನೊಂದು ಸರಿ ಕನ್ಫರ್ಮ್ ಮಾಡ್ಕೊಂಡು ಮುಖ್ಯಮಂತ್ರಿಗಳ ಜೊತೆಗೆ ನಾನು ಘೋಷಣೆ ಮಾಡ್ತೀನಿ.